ಮತದಾನ ಮಾಡುವಾಗ ಬಸವರಾಜ ರಾಯರೆಡ್ಡಿ ಗೊಂದಲ. ಜಿಸಿ ಚಂದ್ರಶೇಖರ್ ಅವರಿಗೆ ಹಾಕಬೇಕಾದ ಮತ ಅಜಯ್ ಮಕೇನ್ ಅವರಿಗೆ. ಗೊಂದಲ ಸೃಷ್ಟಿಯಾಗಿ ಈ ರೀತಿಯಾಗಿದೆ. ಅಜಯ್ ಮಕೇನ್ ಅವರಿಗೆ ಬಸವರಾಜ ರಾಯರೆಡ್ಡಿ ಅವರು ಮತ ಹಾಕಿದ್ದಾರೆ. ಜಿಸಿ ಚಂದ್ರಶೇಖರ್ ಅವರಿಗೆ ಮತ ಹಾಕಲು ನಾಯಕರು ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಸ್ವಲ್ಪ ಗೊಂದಲ ಮಾಡಿಕೊಂಡಿದ್ದಾರೆ. ಅಜಯ್ ಮಕೇನ್ಗೆ ಮತ ಹಾಕುವಂತೆಯೂ ಕೂಡ ಸೂಚನೆ ಇತ್ತು. ಎರಡೆರಡು ಸೂಚನೆ ಇದ್ದಿದ್ದರಿಂದ ರಾಯರೆಡ್ಡಿ ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಅಜಯ್ ಮಕೇನ್ ಅವರಿಗೆ ಅವರು ಮತವನ್ನ ಹಾಕಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಈ ಕುರಿತು ಮತ್ತಷ್ಟು ಮಾಹಿತಿ ಏನಿದೆ? ಮಧುಶ್ರೀ, ಅಧಿಕೃತವಾದಂತಹ ಘೋಷಣೆಯನ್ನು ಚುನಾವಣಾ ಆಯೋಗ ಇನ್ನಷ್ಟೇ ಮಾಡಬೇಕಾಗಿದೆ. ಆದರೆ ಈಗಾಗಲೇ ಚುನಾವಣೆಯಲ್ಲಿ ಯಾರ್ಯಾರು ಗೆಲುವು ಸಾಧಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಹೊರಬಿದ್ದಿದೆ. ಆ ಪ್ರಕಾರವಾಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ 3 ಅಭ್ಯರ್ಥಿಗಳಾದಂತಹ ಅಜಯ್ ಮಕೇನ್, ಜಿಸಿ ಚಂದ್ರಶೇಖರ್ ಹಾಗೂ ಇನ್ನೋರ್ವ ಅಭ್ಯರ್ಥಿಯ ಕೂಡ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ. ಜಿಸಿ ಚಂದ್ರಶೇಖರ್ ಅವರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ನಾರಾಯಣಸಾಬ್ ಬಾಂಡಗೆ ಅವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲಿ ಚಲಾವಣೆ ಆದಂತಹ ಒಟ್ಟು ಸಿಂಧು ಆಗಿರುವಂತಹ 222 ಮತಗಳ ಪೈಕಿ ನಾರಾಯಣಸಾಬ್ ಬಾಂಡಗೆ ಅವರಿಗೆ 47 ಮತಗಳು ಸಿಕ್ಕಿದ್ರೆ, ಎನ್ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಕುಪೇಂದ್ರ ರೆಡ್ಡಿ ಅವರಿಗೆ 36 ಮತಗಳು ಸಿಕ್ಕಿದೆ. ಇನ್ನುಳಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ತಲಾ 47, 47 ಮತ್ತು 45 ಮತಗಳನ್ನು ಪಡೆದಿದ್ದಾರೆ. ಹೀಗಾಗಿ ರಾಜ್ಯಸಭಾ ಚುನಾವಣೆಯ 4 ಸ್ಥಾನಗಳಲ್ಲಿ ನಡೆದಂತಹ ದ್ವೈವಾರ್ಷಿಕ ಚುನಾವಣೆಯ ಮತ ಎಣಿಕೆ ಸಂಪೂರ್ಣವಾಗಿ ಮುಕ್ತಾಯಗೊಂಡಿರುವಂತದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗದಿಂದ ಅಧಿಕೃತವಾದಂತಹ ಫಲಿತಾಂಶವಷ್ಟೇ ಹೊರಬೀಳಬೇಕಾಗಿದೆ. ಆದರೆ ಆ ಫಲಿತಾಂಶ ಕುರಿತಂತಹ ಮಾಹಿತಿಗಳು ಈಗಾಗಲೇ ಬಹಿರಂಗವಾಗಿದೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕಿರಣ್.